ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಇನ್ನೂ ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಬರಬೇಕು, ಇದ್ರ ಜೊತೆಗೆ ಇವಾಗ ಬಿಡುಗಡೆ ಆಗಿದೆ 28ನೇ ಕಂತಿನ ಹಣ, ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಅಂತ ಹೇಳಿದೆ ಅಲ್ವಾ. ಸೊ ಆ ಒಂದು ಹಣ ಯಾವ್ಯಾವ ಜಿಲ್ಲೆಗಳಿಗೆ ಇಲ್ಲಿ ಜಮಾ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಮಾಹಿತಿಯನ್ನ ಕೊಡ್ತೀನಿ. ಸೊ ಇವಾಗ ನಮಗೆ 27ನೇ ಕಂತಿನ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕೂಡ ಅತಿ ಹೆಚ್ಚು ಫಲಾನುಭವಿಗಳು ಇವಾಗ ಕೇಳಿದಿರಾ. ಎಷ್ಟೊಂದು ಫಲಾನುಭವಿಗಳು ನಮಗೆ 27 ಇನ್ನೂ ಕೂಡ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ. ಇದ್ರ ಜೊತೆಗೆ ಒಂದು 3-4 ಕಂತುಗಳು ನಮಗೆ ಇನ್ನೂ ಕೂಡ ಪೆಂಡಿಂಗ್ ಇದೆ ಅಂತ ಕಂಪ್ಲೇಂಟ್ ಕೂಡ ಮಾಡ್ತಾ ಇದ್ದೀರಾ, ಕೆಲವೊಬ್ರು ಹೆಲ್ಪ್ ಮಾಡಿ ಅಂತ. ಸೊ ಅಂತವ್ರಿಗೂ ಕೂಡ ಏನ್ ಮಾಡಬೇಕು ಅಂತ ಇಲ್ಲಿ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ 27ನೇ ಕಂತಿನ ಹಣ. ಸೊ ಎಷ್ಟೊಂದು ಫಲಾನುಭವಿಗಳು ನೆನೆ ಹಾಕಿರೋ ವಿಡಿಯೋದಲ್ಲಿ ಕಮೆಂಟ್ ಮಾಡಿದಿರಾ, ಬಂದಿದೆ, ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ. ಸೊ ಅಂತವ್ರು ಯಾರು ಕೂಡ ಕಮೆಂಟ್ ಮಾಡಿಲ್ಲ, ಒಬ್ರು ಇಬ್ರು ಮಾಡಿದಿರಾ ಅಷ್ಟೇನೆ. ಸೊ ಬಂದಿಲ್ಲ ಅಂತ ಹೇಳೋರೆ ಫಲಾನುಭವಿಗಳು ಅತಿ ಹೆಚ್ಚು ಇಲ್ಲಿ ಕಮೆಂಟ್ ಅನ್ನ ಮಾಡಿರುವಂತದ್ದು. ಸೊ ಇವಾಗ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಇವಾಗ 27ನೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಬಂದಿಲ್ಲ ಅಂತ ನೋಡೋದಾದ್ರೆ ದಕ್ಷಿಣ ಕನ್ನಡ, ಬೆಳಗಾವಿ, ಜೊತೆಗೆ ಮಂಡ್ಯ. ಸೊ ಈ ಒಂದು ಜಿಲ್ಲೆ ತಾಲೂಕುಗಳಾಗಿರ್ಬೋದು, ಫಲಾನುಭವಿಗಳು ಎಷ್ಟು ಜನ ಇದ್ದೀರಾ, ಸೊ ಅವ್ರಿಗಿನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ಇಲ್ಲಿ ಮಾಹಿತಿ ಬರ್ತಾ ಇರುವಂತದ್ದು. ಸೊ ಹಾಗಿದ್ರೆ ನಮಗೆ ಯಾವಾಗ ಬರುತ್ತೆ ಅಂತ, ಸೊ ಆ ಒಂದು ಜಿಲ್ಲೆಯವರು ಏನಾದ್ರು ಆಗಿದ್ರೆ ನೀವು ಕೇಳ್ತೀರಾ. ಸೊ ಅವ್ರಿಗೆ ಯಾವಾಗ ಬರುತ್ತೆ ಅಂತ ಅಂದ್ರೆ, ಸೊ ನಾನು ನೆನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಮೊನ್ನೆಯಿಂದ ಏನ್ ಮಾಡಿದ್ದಾರೆ, ಇಲ್ಲಿ 3ನೇ ಹಂತದಲ್ಲಿ 27ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಈ ಒಂದು 3ನೇ ಹಂತದಲ್ಲಿ ಏನ್ ಬಿಡುಗಡೆ ಮಾಡಿದ್ದಾರೆ, ಸೊ ಇವಾಗ ನಿಮಗೆ ಹಣ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಎಲ್ಲರೂ ಕೂಡ ನೋಡಿದಿರಾ, ಮೊದಲನೇ ಹಂತ ಆಗಿರ್ಬೋದು, 2ನೇ ಹಂತ ಆಗಿರ್ಬೋದು, ಬಿಡುಗಡೆ ಆದ ನಂತರ ಕೆಲವಷ್ಟು ಜಿಲ್ಲೆಗಳನ್ನ 3ನೇ ಹಂತಕ್ಕೆ ಬಿಡುಗಡೆ ಮಾಡೋದಕ್ಕೆ ಉಳಿಸ್ಕೊಂಡಿರ್ತಾರೆ. ಸೊ ಇವಾಗ ಈ 3 ಜಿಲ್ಲೆಗಳಲ್ಲದೆ ಇನ್ನ ಕೆಲವೊಂದು ಫಲಾನುಭವಿಗಳಿಗೂ ಕೂಡ ಹಣ ಬಂದಿಲ್ಲ. ಸೊ ಅಂತವ್ರಿಗೂ ಕೂಡ ಖಂಡಿತವಾಗ್ಲೂ ಈ ಒಂದು 3ನೇ ಹಂತದಲ್ಲಿ ಬಿಡುಗಡೆಯನ್ನ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, ನಿಮಗೂ ಕೂಡ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಇಷ್ಟು ಕಂತುಗಳ ಹಣ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲದೆ ಹಣ ಬಂದು ಜಮಾ ಆಗಿದೆ ಅಂತ ಅಂದ್ರೆ ಇವಾಗ್ಲೂ ಕೂಡ ಬಂದು ಹಣ ಜಮಾ ಆಗುತ್ತೆ. ಡೋಂಟ್ ವರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ 28ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳಿದೆ. ಅಂತ ಅಂದ್ರೆ ಮೊನ್ನೆ ಏನ್ ಮಾಡಿದ್ದಾರೆ, ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಇಲ್ಲಿ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಸೊ ಆ ಒಂದು ಟ್ರಯಲ್ ಟೆಸ್ಟ್ ಬಿಡುಗಡೆ ಆಗಿರುವಂತಹ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಹೋಗಿದೆ ಅಂತ ಅಂದ್ರೆ ಇಲ್ಲಿ ಬಳ್ಳಾರಿ ಮತ್ತೆ ಯಾದಗಿರಿ ಜಿಲ್ಲೆಯವರಿಗೆ ಮಾತ್ರ ಇಲ್ಲಿ ಹಣ ಹೋಗಿರುವಂತಹ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿರುವಂತದ್ದು. ಸೊ ನೀವೇನಾದ್ರೂ 28ನೇ ಕಂತಿನ ಹಣವನ್ನ ರಿಸೀವ್ ಮಾಡ್ಕೊಂಡಿದ್ರೆ, ಸೊ ಟ್ರಯಲ್ ಟೆಸ್ಟ್ ಅಲ್ಲಿ ನೀವೇನಾದ್ರೂ ರಿಸೀವ್ ಮಾಡ್ಕೊಂಡಿದ್ರೆ ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಯಾಕೆಂತ ಅಂದ್ರೆ ಬಂದಿದ್ಯಾ ಇಲ್ವಾ ಅಂತ ಸರ್ಕಾರ ಏನೋ ನಾವು ಜಮಾ ಮಾಡಿದೀವಿ ಅಂತ ಹೇಳ್ಬೋದು, ಬಟ್ ಫಲಾನುಭವಿಗಳು ನಾವು 28ನೇ ಕಂತಿನ ಹಣವನ್ನ ರಿಸೀವ್ ಮಾಡ್ಕೊಂಡಿದೀವಿ ಅಂತ ಕಮೆಂಟ್ ಮಾಡ್ತಾರೆ ಅಲ್ವಾ. ಸೊ ಅವಾಗ್ಲೇನೆ ನಮಗೂ ಕೂಡ ಕ್ಲಾರಿಟಿ ಸಿಗುವಂತದ್ದು. ಸೊ ಸರ್ಕಾರ ನೋಡಿರ್ತೀರಾ, ಅರ್ಧ ನಿಜ ಹೇಳಿದ್ರೆ ಅರ್ಧ ಸುಳ್ಳನ್ನೇ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಫಲಾನುಭವಿಗಳ ಮೇಲೆ ನಿಂತಿರುವಂತದ್ದು ಈ ಒಂದು ಸತ್ಯ. ಸೊ ಹಾಗಾಗಿ ನೀವು ರಿಸೀವ್ ಮಾಡ್ಕೊಂಡಿದ್ರೆ ಸೊ ನೀವು ಕಮೆಂಟ್ ಅನ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಇವಾಗ ಬಳ್ಳಾರಿ, ಯಾದಗಿರಿ ಜಿಲ್ಲೆಯವರೇ ರಿಸೀವ್ ಮಾಡ್ಕೊಂಡಿರೋದು ಅಂತ ಮಾಹಿತಿ ಬರ್ತಿರುವಂತದ್ದು. ಸೊ ನೋಡೋಣ, ಆ ಜಿಲ್ಲೆಯವರು ಯಾರಾದ್ರೂ ನೀವು ನೋಡ್ತಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಈ 2 ಮಾಹಿತಿ ಆದ ನಂತರ ಇವಾಗ ಕೆಲವೊಂದು ಫಲಾನುಭವಿಗಳು ಕೇಳ್ತಾ ಇರ್ತೀರಾ, ಸೊ ಮೇಡಮ್ ನಮಗೆ 2-3 ಕಂತುಗಳ ಹಣ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ, ಸೊ ನಾವ್ ಏನ್ ಮಾಡೋದು, ನಮ್ಗೆ ಯಾವಾಗ ಹಣ ಬಂದು ಜಮಾ ಆಗುತ್ತೆ ಅಂತ ಕೇಳ್ತಿರ್ತೀರಾ. ಸೊ 2-3 ಕಂತುಗಳು ಏನಾದ್ರು ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಅಂದ್ರೆ ಸೊ ನೀವು ಮಿಸ್ ಮಾಡದೆ ನಿಮ್ ಸ್ಟೇಟಸ್ ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ. ಸೊ ಪ್ರತಿ ವಿಡಿಯೋದಲ್ಲೂ ಕೂಡ ನಾವು ಹೇಳ್ತಾನೆ ಇರ್ತೀವಿ, ಹಣ ಪೆಂಡಿಂಗ್ ಉಳ್ಕೊಂತು ಜಾಸ್ತಿ ಕಂತುಗಳ ಹಣ ಅಂತ ಅಂದ್ರೆ ನೀವು ಮಿಸ್ ಮಾಡದೆ ನಿಮ್ ಸ್ಟೇಟಸ್ ಗಳನ್ನ ಚೆಕ್ ಮಾಡಿಸ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ, ಯಾಕೆ ಹಣ ಬಂದಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಅಕಸ್ಮಾತ್ ಏನಾದ್ರು ನಿಮ್ ಬ್ಯಾಂಕ್ ಅಲ್ಲೇ ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಅಥವಾ ಏನಾದ್ರು ರೇಷನ್ ಕಾರ್ಡು ಅಥವಾ ಆಧಾರ್ ಕಾರ್ಡು, ಸೊ ಏನ್ ಬೇಕಿದ್ರು ಪ್ರಾಬ್ಲಮ್ಸ್ ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಇಲ್ಲ ಅಂತಂದ್ರೆ ನೀವು ಕಂಪಲ್ಸರಿ ಇವಾಗ ನೋಡಿದಿರಾ ಎಲ್ಲರೂ ಕೂಡ KYC ಮಾಡಿಸಲೇಬೇಕು. ಬ್ಯಾಂಕ್ ಅವ್ರು ಸಹಿತ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬ ಒಂದು ಅಕೌಂಟ್ಗಳು ಏನಿರುತ್ತೆ, ಸೊ ಅವ್ರು ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ KYC ನ ಕಂಪಲ್ಸರಿ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೊನ್ನೆ ನಾನೆಲ್ಲೋ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಸೊ ಅಲ್ಲೂ ಕೂಡ ಬ್ಯಾಂಕ್ ಅವ್ರು ಹೇಳ್ತಾನೆ ಇದ್ರು, ಸೊ ಕಂಪಲ್ಸರಿ ಆಗಿ ನೀವು KYC ಅನ್ನ ಮಾಡಿಸ್ರಿ, ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಇಂದ ಬರುವಂತಹ ಹಣ ಯಾವುದು ಕೂಡ ಬರೋದಿಲ್ಲ, ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ರು. ಸೊ ಹಾಗಾಗಿ ನೀವು KYC ಅನ್ನ ಮಾಡಿಸ್ಕೊಳ್ಳಿ. ಸೊ ಅದರಿಂದ ಏನಾದ್ರು ಹಣ ಬರದಲ್ಲೇ ನಿಂತಿರ್ಬೋದು, ಹೇಳೋದಕ್ಕಾಗೋದಿಲ್ಲ. ಒಂದ್ಸಲ ಸ್ಟೇಟಸ್ ಚೆಕ್ ಮಾಡಿಸ್ಕೊಂಡ್ರೆ ನಿಮಗೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದನ್ನ ಬಿಟ್ರೆ ಇನ್ನೇನು ಹೆಲ್ಪ್ ಮಾಡೋದಕ್ಕಾಗೋದಿಲ್ಲ. ಸೊ ಕೆಲವೊಬ್ರು ಫೋನ್ ನಂಬರ್ ಗಳನ್ನು ಕೂಡ ಕೊಡ್ತಾ ಇರ್ತೀರಾ. ಸೊ ಫೋನ್ ನಂಬರ್ ತಗೊಂಡು ಏನ್ ಮಾಡೋದಕ್ಕಾಗುತ್ತೆ ಹೇಳಿ, ನಿಮ್ ಸ್ಟೇಟಸ್ ಅನ್ನ ನೀವು ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಟ್ಬಿಟ್ಟು ಚೆಕ್ ಮಾಡಿಸಿದ್ರೇನೆ ನಿಮಗೆ ಒಂದು ಸೊಲ್ಯೂಷನ್ ಸಿಗುವಂತದ್ದು. ಸೊ ಅದನ್ನ ಬಿಟ್ರೆ ಇನ್ನೇನು ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ. 1 ಅಥವಾ 2 ಕಂತು ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂತಂದ್ರೆ ಸರ್ಕಾರನೇ ಬಿಡುಗಡೆ ಮಾಡಿರೋದಿಲ್ಲ. ಸೊ ಹಾಗಾಗಿ ಹಣ ಬಂದು ಜಮಾ ಆಗಿರೋದಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಏನು ಆಗಿರೋದಿಲ್ಲ. ಏನಾದ್ರೂ 3-4 ಕಂತುಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂತಂದ್ರೆ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ನೀವು ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಈ ಒಂದು ಎಲ್ಲಾ ಮಾಹಿತಿಗಳು ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಏನಾದ್ರೂ ನಿಮಗೆ ಬೇರೆ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟ್ ಗಳನ್ನು ಕೂಡ ಚೆಕ್ ಮಾಡ್ತಾ ಇರ್ತೀನಿ. ಸೊ ಅತಿ ಹೆಚ್ಚು ಕಮೆಂಟ್ ಯಾವ್ದ್ರ ಬಗ್ಗೆ ಬಂದಿರುತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಗಳನ್ನ ನಿಮಗೆ ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬೈ.